ನೇತ್ರ, ಇವತ್ತಂತೂ ನಿನ್ನಿಂದ ಭಾಳ ಹೆಲ್ಪ್ ಆಯ್ತು ನೋಡು ನನಗಂತೂ. ನಾನು ಒಬ್ಬಳೇ ಆಗಿಬಿಟ್ಟಿದ್ರೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಆಗಿತ್ತು ನೋಡು. ಅಯ್ಯೋ ಇರಲಿ ಬಿಡ್ರಿ ಮೇಡಮರ, ಅದ್ರಾಗೇನೈತಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ದೀನಿ ನಾನು. ಅಯ್ಯೋ ನೇತ್ರ, ಸ್ವಲ್ಪ ಹೆಲ್ಪ್ ಮಾಡಿ ಅನ್ನ ನೀನು. ಬೆಳಗ್ಗೆಯಿಂದ ಕಂಟಿನ್ಯೂ ಹೆಲ್ಪ್ ಮಾಡ್ತಾನೆ ಇದೆಯಾ. ಥ್ಯಾಂಕ್ಸ್ ಅಪ್ಪ, ನೀವು ಬಂದಿದ್ದಕ್ಕೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ನೇತ್ರ. ಅಯ್ಯೋ ಇರಲಿ ಬಿಡ್ರಿ ಮೇಡಮರ, ಈಗ ಅದೆಲ್ಲ ಯಾಕೆ, ಇವಾಗ ಮತ್ತೇನಾದರೂ ಕೆಲಸ ಬಾಕಿ ಇದೆನಾ? ಇವಾಗ ಏನು ಕೆಲಸ ಇಲ್ಲ, ಹೇಗೋ ಪ್ರಸಾದ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಯಿತು, ಎಲ್ಲ ಆಯಿತು. ಇವಾಗ ನಾವು ರೆಡಿಯಾಗಿ ಸೀದಾ ಪೂಜೆಗೆ ಹೋಗಿ ಕೂತ್ಕೊಳ್ಳೋದು ಅಷ್ಟೇ ಇರೋದು ಇವಾಗ. ಓ ಹೌದಾ ರೀ ಮೇಡಮ್, ಸರಿ ಹಂಗಂದ್ರೆ ನೀವು ಹೋಗಿ ರೆಡಿಯಾಗಿ ಬರ್ರಿ. ಅಕ್ಕ, ನೀನೇನು ಇಲ್ಲೇ ಇದೆಯಾ? ಅಲ್ಲೆಲ್ಲರೂ ಕರೆಯಾಕೊಂತಾರ, ಪೂಜೆಗೆಲ್ಲ ರೆಡಿ ಆಗಿತ್ತಲ್ಲ. ಹಾಂ ಆಯಿತು ಸಾಗರ್, 2 ನಿಮಿಷ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ಯಾರಿ ಒಂದು ಉಟ್ಕೊಂಡ್ಬಂದ್ಬಿಡ್ತೀನಿ ಅಷ್ಟೇ. ನೀವು ಹೋಗಿರು, ನಾ 5 ನಿಮಿಷದಲ್ಲಿ ಬಂದುಬಿಡ್ತೀನಿ. ಓ ಹೌದನಕ್ಕ, ಸರಿ ಅಕ್ಕ, ಬೇಗ ಬಾ. ಹಂಗಂದ್ರೆ ಇನ್ನೇನು ಅವ್ರು ಭಟ್ರು ಬರ್ತಾರಂತ ಪೂಜೆ ಮಾಡೋದಕ್ಕೆ, ಅಷ್ಟರಲ್ಲಿ ನೀ ಬೇಗ ರೆಡಿಯಾಗಿ ಬಂದುಬಿಡು ಸರಿನಾ? ಮತ್ತೆ ಲೇಟ್ ಮಾಡೋಕೆ ಹೋಗ್ಬೇಡ, ಆಮೇಲೆ ಮತ್ತೆ ಡ್ಯಾಡಿ ಅವ್ರು ಬೈತಾರೆ ನೋಡು. ಸರಿ ಸರಿ, ಇದು ನಿನಗೋಸ್ಕರ ಮಾಡ್ತಾ ಇರೋದು ಪೂಜೆ, ನೀ ಮುಂದಿರಬೇಕು, ನಾನು ಬರ್ತೀನಿ ಅಂತ ಹೋಗಿರೋ ನೀನು. ಅಯ್ಯೋ ಅಕ್ಕ, ಬೇಗ ಹೋಗಿ ನೀನು, ಮೊದಲೇ ಅಲ್ಲಿ ಟೈಮ್ ಆಗಿದೆ ಅಂತ ಇನ್ನೂ ಬಂದಿಲ್ಲ ಖುಷಿ ಅಂತ ಹೇಳ್ತಾ ಇದ್ದಾರೆ. ನೀನು ನೋಡಿದ್ರೆ ನನಗೆ ಹೋಗಂತ ಅಂತಿದೀಯಾ. ಹೋಗು, ಬೇಗ ಹೋಗಿ ರೆಡಿಯಾಗಿ ಬಾ. ನೇತ್ರ ಬಾ, ನಂಗೆ ಒಂದು ಸ್ವಲ್ಪ ಸ್ಯಾರಿ ಉಡ್ಸೋದಕ್ಕೆ ಹೆಲ್ಪ್ ಮಾಡಂತೀನಿ ಬಾ. ಇವರು ನೋಡಿದ್ರೆ ಬೇಗ ಬೇಗ ರೆಡಿಯಾಗಿ ಬಾ ಅಂತ ಇದ್ದಾರೆ. ನಂಗೆ ಒಬ್ಬಳಿಗೆ ಅಂತ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ನನಗೆ? ಹಾಂ ಸರಿ ಬರ್ರಿ ಮೇಡಮರ. ಅಯ್ಯೋ ಅಕ್ಕ, ಅಯ್ಯೋ ನೇತ್ರ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿದ್ರೆ ಆಯ್ತಂತಂದರೆ ನಮ್ಮ ಅಕ್ಕ ಕರ್ಕೊಂಡೇ ಹೋಗ್ಬಿಟ್ಲು. ಇರಲಿ ಬಿಡು. ಶಾಲು, ಎಲ್ಲ ರೆಡಿಯಾಗಿದೆ ಎಲ್ಲ ಪೂಜೆಗೆ? ನಿತಿನ್, ನೀನೆಲ್ಲ ನೋಡಿದೆಯಾ ತಾನೇ? ಪೂಜೆಗೆ ಏನೇನು ಸಾಮಾನು ಬೇಕು ಎಲ್ಲ ಇಟ್ಟಿದ್ದೀರಾ ತಾನೇ ಅಲ್ಲೇ? ಹಾಂ ದೊಡ್ಡಪ್ಪ, ಪೂಜೆಗೆಲ್ಲ ರೆಡಿಯಾಗಿದೆ. ನೇತ್ರ ಅವರೇ ಅವರು ಲೀಸ್ಟ್ ಏನು ಕೊಟ್ಟಿದ್ರಲ್ಲ ಭಟ್ರು, ಅದ್ರ ಪ್ರಕಾರ ಏನೇನು ಸಾಮಾನು ಬೇಕು ಅದನ್ನೆಲ್ಲ ಪೂಜೆ ಮಾಡೋ ಕಡೆನೇ ಇಟ್ಟಿದ್ದಾರೆ ಆಲ್ರೆಡಿ. ರೀ ಅಂದರೂ ಇವತ್ತು ನೇತ್ರದಿಂದ ಭಾಳ ಹೆಲ್ಪ್ ಆಗಿದೆ ನೋಡ್ರಿ. ಪಾಪ ಹುಡುಗಿ ಎಷ್ಟು ಕೆಲಸ ಮಾಡ್ತೈತ್ರಿ, ಫಟಾಫಟ್ಟನ್ನ ಕೆಲಸ ಮಾಡಿ ಮುಗಿಸ್ಬಿಡ್ತಾಳೆ ನೋಡ್ರಿ. ಇವತ್ತಂತೂ ಇಷ್ಟೆಲ್ಲ ಕೆಲಸ ಮಾಡಿದ್ಲು. ಆ್ಯಕ್ಚುಲಿ ನೇತ್ರ ಬಂದಿದ್ದಕ್ಕೆ ಇವತ್ತು ಖುಷಿಗೆ ನನಗೆ ಭಾಳ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ ಇಬ್ಬರಿಗೂ ಭಾಳ ಕಷ್ಟ ಆಗ್ತಿತ್ತು ನೋಡ್ರಿ ಇವತ್ತು. ಹೌದಾ, ಅಷ್ಟೆಲ್ಲ ಹೆಲ್ಪ್ ಮಾಡಿದ್ಲಾ? ಹ್ಞೂ ದೊಡ್ಡಪ್ಪ, ನೇತ್ರ ಅವರಂತೂ ಒಟ್ಟ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನು ತೊಗೊಂಡು ಬಂದು, ಆಮೇಲೆ ಎಲ್ಲ ಪೂಜೆ ಮಾಡೋ ಕಡೆ ಎಲ್ಲ ಡೆಕೋರೇಷನ್ ಮಾಡಿ, ದೇವ್ರಿಗೆ ಸಾಮಾನು ಏನೇನು ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿದ್ದನ್ನು ತೊಗೊಂಡೋಗಿ ಅಲ್ಲಿ ಪೂಜೆಯಲ್ಲಿ ಮಾಡ್ತೀವಲ್ಲ ಅಲ್ಲಿಟ್ಟು, ಮತ್ತೆ ಪ್ರಸಾದ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿದ್ದಾರೆ ಇವತ್ತು. ಆ ಹುಡುಗಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ? ಹ್ಞೂ ರೀ, ನೇತ್ರ ಅಂತೂ ಎಷ್ಟು ಕೆಲಸ ಮಾಡಿಲ್ಲ ಅಂದ್ರೆ, ಇವಾಗ ನಿತಿನ್ ಏನು ಹೇಳಿದಲ್ಲ ಎಲ್ಲ ಕೆಲಸನೂ ಮಾಡಿದ್ಲು ನೋಡ್ರಿ. ನಮ್ಮ ಮನೇಲಿ ಒಂದು 10 ಜನ ಆಳು ಮಾಡ್ತಾರೆ ನೋಡ್ರಿ ಅಷ್ಟು ಕೆಲಸನ. ನೇತ್ರ ಒಬ್ಬಳೇ ಅದು ಫಟಾಫಟ್ಟನಾಗಿ ಮಾಡಿ ಮುಗಿಸ್ಬಿಡ್ತಾಳೆ, ಅಷ್ಟೇ ಕ್ಲೀನಾಗಿ ಮಾಡ್ತಾಳೆ ನೋಡ್ರಿ ಕೆಲಸ. ನನಗಂತೂ ನೇತ್ರ ಮಾಡೋ ಕೆಲಸ ಎಲ್ಲ ಭಾಳ ಇಷ್ಟ ಆಗುತ್ತೆ ನೋಡ್ರಿ. ಓ ಹೌದಾ, ಗುಡ್ ಗರ್ಲ್. ಆಫೀಸಲ್ಲೂ ಹಾಗೆ ಕೆಲಸ ಎಲ್ಲ ನೀಟಾಗಿ ಮಾಡ್ತಾಳೆ, ಬೇಗ ಮುಗಿಸ್ತಾಳೆ. ಆದರೆ ಮನೆಯಲ್ಲೂ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ಅಂತ ನನಗೆ ಗೊತ್ತೇ ಇಲ್ಲಾಗಿತ್ತು ನೋಡು. ಅಯ್ಯೋ ಎಲ್ಲ ಕೆಲಸ ಮಾಡ್ತಾಳೆ ಬಿಡ್ರಿ ನೇತ್ರ. ಆ್ಯಕ್ಚುಲಿ ಆಕಿ ಆಲ್ರೌಂಡರ್ ಇದ್ದಂಗೆ, ಎಲ್ಲ ಥರ ಕೆಲಸ ಬರುತ್ತೆ ನೋಡ್ರಿ. ಇಂಥ ಕೆಲಸ ಬರಲ್ಲ ಅನ್ನೋಂಗಿಲ್ಲ ನೋಡ್ರಿ ನೇತ್ರಾಗ, ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತಾಳೆ. ಅಣ್ಣ, ಇದು ಅಕ್ಕ ಮತ್ತು ನೇತ್ರ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೋದಿಲ್ಲ, ನೀನು ಒಬ್ಬನೇ ಬಂದಿಲ್ಲ? ಹೌದು, ಯಾಕೆ ಸಾಗರ್ ಒಬ್ಬನೇ ಬಂದಿಲ್ಲ? ಅದು ಡ್ಯಾಡಿ, ಇದು ಪಾಪ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿದ್ರಂದೆ ಅಂತೆ ನೇತ್ರ ಅವರು ಮತ್ತು ಅಕ್ಕ. ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಕ್ಕ ಸ್ಯಾರಿ ಉಟ್ಕೊಂಬರ್ತೀನಿ ಅಂತ ಹೋದ್ಲು. ಹಾಗೆ ಇದು ಹೆಲ್ಪಿಗೆ ನೇತ್ರನೂ ಕರ್ಕೊಂಡು ಹೋದ್ರು. ಓ ಹೌದಾ. ನಮ್ಮ ಖುಷಿಗೆ ನೇತ್ರ ಇಲ್ಲ ಅಂದರೆ ಕೈಕಾಲೇ ಆಡೋದಿಲ್ಲ ಅನ್ಸುತ್ತೆ ನೋಡ್ರಿ. ಚಲೋ ಆಯ್ತು ಬಿಡು, ನಮ್ಮ ಖುಷಿಗೆ ಅಟ್ಲೀಸ್ಟ್ ನೇತ್ರದಿಂದ ಆದರೂ ಹೆಲ್ಪ್ ಆಗ್ತಾ ಇದೆಯಲ್ಲ, ಸಾಕು ಬಿಡು. ಬೇಗ ಬಾ ಅಂತ ಹೇಳಿದ್ದಿಲ್ಲ, ಬಟ್ ಇನ್ನೇನು ಬರೋರಿದ್ದಾರೆ. ಹ್ಞೂ ಡ್ಯಾಡಿ, ಹೇಳಿದ್ದೀನಿ ಬರ್ತೀನಿ ಅಂತ ಅಂದಿದ್ದಾರೆ ಬೇಗ. ಹಲೋ ಅಂಕಲ್, ಹಾಯ್ ಆಂಟಿ. ನಮಸ್ತೆ ಅಂಕಲ್. ನಮಸ್ತೆ ಆಂಟಿ. ಹಾಂ ನಮಸ್ತೆ. ಇವಾಗ ಬಂದ್ರಾ ಇಬ್ರು? ಹಾಂ ಅಂಕಲ್, ಅದು ಆಫೀಸಲ್ಲಿ ಇವತ್ತು ಕೆಲಸ ಇತ್ತಲ್ಲ, ನಂಗೆ ಸಾಗರ್ ಬೇರೆ ಬಂದಿಲ್ಲಾಗಿದ್ದಲ್ಲ, ಅದಕ್ಕೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿ ಬರೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಓ ಹೌದಾ, ಚಲೋ ಆಯ್ತು ಬಿಡು. ಕೃತಿ, ನೀನೇನಮ್ಮ ಇವಾಗ ಬಂದಿದ್ದೀಯಾ? ಬೇಗ ಬರಬೇಕಿಲ್ಲ ಮಧ್ಯಾಹ್ನ ಹಾಗೆ. ನೀವು ಮಾಡೋ ಈ ಪುಟ್ಕೋಸಿ ಪೂಜೆಗೆ ನಾನು ಮಧ್ಯಾಹ್ನನೇ ಬರಬೇಕಾಗಿತ್ತಾ? ಇವಾಗ ಬಂದಿರೋದೇ ಹೆಚ್ಚು ನಿಮ್ಮ ಮನೆ ಪೂಜೆಗೆ. ನನ್ನ ಮದುವೆ ಆಗಲಿ, ಆಮೇಲೆ ಇದೆ ನಿಮಗೆ. ಕೃತಿ, ಏನಾಯ್ತಮ್ಮ? ನಾನು ನಿನ್ನ ಜೊತೆನೇ ಮಾತಾಡ್ತಿರೋದು. ಯಾಕೆ ಬೇಗ ಬರಬೇಕಿಲ್ಲ, ಲೇಟ್ ಆಯ್ತಲ್ಲ ಬರೋದು? ಹಾಂ, ಅದು ಅಂಕಲ್ ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದಕ್ಕೋಸ್ಕರ ಬರೋದಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಬಂದು ಖುಷಿ ಅಕ್ಕಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರೋದಕ್ಕೆ ಬರೋದೇ ಆಗಲಿಲ್ಲ ಅಂಕಲ್. ಆಂಟಿ ಸಾರಿ. ಅಯ್ಯೋ ಇರಲಿ ಬಿಡಮ್ಮ, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯ? ಪಾಪ ನೇತ್ರ ಬಂದಿದ್ದಾಳೆ, ಬೆಳಗ್ಗೆಯಿಂದ ನೇತ್ರನೇ ಹೆಲ್ಪ್ ಮಾಡಿದಾಳೆ ನೋಡು. ಖುಷಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದಾಳೆ ನೇತ್ರ. ಇರಲಿ ಬಿಡಮ್ಮ, ನಿಂದು ಆಫೀಸಲ್ಲಿ ಕೆಲಸ ಇತ್ತಲ್ಲ, ಇರಲಿ ಬಿಡು, ಏನಾಗೋದಿಲ್ಲ. ನೇತ್ರ ಹೆಲ್ಪ್ ಮಾಡಿದಾಳೆ ಸಾಕು. ಏನಂಟಿ, ನೇತ್ರನಾ? ಅವಳನ್ನ ಇಲ್ಲಿ ಮನೆಯ ಒಳಗೆ ಸೇರಿಸ್ಕೊಂಡಿದ್ದೀರಾ? ಅವಳು ಯಾರು? ಅವಳನ್ನ ಯಾಕೆ ನಿಮ್ಮ ಮನೇಲಿ ಸೇರಿಸ್ಕೊಂಡಿದ್ದೀರಾ? ಅಯ್ಯೋ ಅದ್ಯಾಕೆ ಹಿಂಗಂತೆಯಮ್ಮ? ಮುಂಚೆ ನಮ್ಮ ಚಿನ್ನಿಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ನೇತ್ರ ಮನೆಗೆ ಬರ್ತಾಯಿದ್ಲು, ಅವಾಗಿಂದ ಪರಿಚಯ. ಇವತ್ತು ಮನೆಯಲ್ಲಿ ಪೂಜೆ ಇತ್ತಲ್ಲ, ಖುಷಿಗೆ ಒಬ್ಬಳಿಗೆ ಎಲ್ಲ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ನನಗೂ ಜಾಸ್ತಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲಲ್ಲಮ್ಮ ಇವಾಗ ಬರ್ತಾ. ಅದಕ್ಕೋಸ್ಕರ ನೇತ್ರನ ಕರೆಸಿದ್ವಿ, ಅದಕ್ಕೆ ನೇತ್ರ ಬಂದಿದ್ಲು. ಪಾಪ ತುಂಬ ಹೆಲ್ಪ್ ಮಾಡಿದಾಳೆ ನೇತ್ರ, ಭಾಳ ಒಳ್ಳೆ ಹುಡುಗಿ ನೋಡಮ್ಮ. ಆಕೆ ಬಂದಿದ್ದಕ್ಕೆ ಇವತ್ತು
ಅಷ್ಟು ನಮ್ಗೆ ಹಗುರ ಅನಿಸಿದೆ ನೋಡಮ್ಮ. ಓ ಹೌದಾ ಆಂಟಿ, ಸರಿ ಇರಲಿ ಬಿಡಿ ಆಂಟಿ. ಅವಳಿಗಂತೂ ಆಫೀಸಲ್ಲಿ ಏನು ಕೆಲಸ ಇರೋದಿಲ್ಲ, ಕೆಲಸ ಮಾಡಿದ್ರೇನಿಲ್ಲ ಅಂದರೆ ನಡೆಯುತ್ತೆ. ನಂದು ಹಾಗಲ್ಲಲ್ಲ ಆಂಟಿ, ಆಫೀಸ್ಗೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಮನೆಗೆ ಬರೋದಕ್ಕಾಗಲಿಲ್ಲ ಇವತ್ತು. ಅಯ್ಯೋ ಕೃತಿ ಅವರೇ, ಅವರು ನೇತ್ರ ಅವರು ಆಫೀಸಲ್ಲಿ ಇನ್ನೂ ಕೆಲಸ ಮಾಡ್ತಾರೆ, ಇಲ್ಲೂ ಮನೆಯಲ್ಲೂ ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಇವತ್ತು ಆ್ಯಕ್ಚುಲಿ ಕೆಲಸ ಇತ್ತು. ಖುಷಿ ಅಕ್ಕನೇ ಮನೆಗೆ ಬಾ ಅಂತಂದಿದ್ದಕ್ಕೆ ಮನೆಗೆ ಬಂದಿದ್ದು. ಓ ಹೌದಾ, ಇರಲಿ ಬಿಡಿ, ಅವ್ರ ಟಾಪಿಕ್ಕೆ ನಮಗೆ ಯಾಕೆ. ಇವಾಗ ಪೂಜೆ ಯಾವಾಗ ಅಂಕಲ್, ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ಅಯ್ಯೋ ಇನ್ನೇನು ಸ್ಟಾರ್ಟ್ ಮಾಡಬೇಕಮ್ಮ, ಬರ್ರಿ ಎಲ್ಲರೂ ಅಲ್ಲಿ ಪೂಜೆ ಕಡೆನೇ ಹೋಗೋಣ. ಎಲ್ಲ ರೆಡಿ ಇದೆ, ಭಟ್ರು ಬಂದಂಗೆ ಆಯಿತು. ಸಾಗರ್, ಸಾರಿ ನಿತಿನ್, ಹೋಗಿ ಅಲ್ಲಿ ಭಟ್ರು ಬಂದರೆ ಕರ್ಕೊಂಡು ಬಾ, ನಾ ಅಲ್ಲಿ ಪೂಜೆ ಹತ್ರ ನಿಂತ್ಕೊಂಡಿರ್ತೀವಿ, ಸರಿನಾ? ಸರಿ ದೊಡ್ಡಪ್ಪ. ಬರ್ರಮ್ಮ, ಅಲ್ಲಿ ಪೂಜೆ ಎಲ್ಲ ರೆಡಿಯಾಗಿದೆ, ಅಲ್ಲೇ ಹೋಗೋಣ ಬರ್ರಿ. ವಾವ್, ಡೆಕೋರೇಷನ್ ಯಾರು ಮಾಡಿದ್ದು? ಸಿಂಪಲ್ ಆಗಿ ಯೂನಿಕ್ ಆಗಿ ಚೆನ್ನಾಗಾಗಿದೆ ನೋಡ್ರಿ. ಸಾಗರ್, ನೀನಾ ಈ ಡೆಕೋರೇಷನ್ ಎಲ್ಲ ಮಾಡಿದ್ದು? ರೀ ನಾ ಆವಾಗಲೇ ಅನ್ನಲಿಲ್ಲ, ನೇತ್ರ ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ದು, ಇದೆಲ್ಲ ಫುಲ್ ಹಾಕಿದೆ. ಸಾಗರು ಮತ್ತು ನಿತಿನ್ ಹೆಲ್ಪ್ ಮಾಡಿದ್ದಾರೆ. ಈ ಡೆಕೋರೇಷನಲ್ಲಿ ಆ್ಯಕ್ಚುಲಿ ನೇತ್ರಂದೇ ಇದರಲ್ಲೆಲ್ಲ ಜಾಸ್ತಿ ಕೆಲಸ ಇರೋದಂದರೆ. ಹೌದಾ? ವಾವ್, ಚೆನ್ನಾಗಿ ಮಾಡಿದ್ದಾರೆ ನೋಡು. ಡೆಕೋರೇಷನ್ ಎಲ್ಲ ಸಿಂಪಲ್ ಆಗಿ ಮಸ್ತಾಗಿದೆ ನೋಡು. ಇಲ್ಲೇ ಇದ್ದರೆ ಇವರು ಬರೀ ನೇತ್ರನ ಗುಣಗಾನ ಮಾಡೋದೇ ಕೇಳ್ತಾ ಇರೋದಾಗುತ್ತೆ. ನನಗಂತೂ ಮೈಯೆಲ್ಲ ಉರಿತಾ ಇದೆ, ಮೊದಲಿಲ್ಲಿಂದ ಹೋಗಬೇಕು. ಅಂಕಲ್, ಒಂದು ನಿಮಿಷ, ನಂದು ಎಮರ್ಜೆನ್ಸಿ ಒಂದು ಕಾಲ್ ಮಾಡೋದಿದೆ, ಕಾಲ್ ಮಾಡಿ ಬರ್ತೀನಿ. ಸರಿ ನಮ್ಮ ಆಯಿತು. ಭಟ್ರು ಬಂದರು, ಬರ್ರಿ ಭಟ್ರೆ, ಬರ್ರಿ ಈ ಕಡೆ ಒಳಗಡೆ ಬರ್ರಿ. ಹಾಂ ಹಾಂ, ಅಲ್ಲೇ, ಹಾಂ ಈ ಕಡೆ, ಹಾಂ ಇಲ್ಲೇ ಬರ್ರಿ. ನಮಸ್ಕಾರ ರೀ ಭಟ್ರ. ನಮಸ್ಕಾರ ರೀ. ಹಾಂ ನಮಸ್ತೆಪ್ಪ. ನಮಸ್ತೆ ಮಾ. ತೇಜಸ್, ಆರಾಮದಿಯಪ್ಪ? ಆರಾಮದಿಯಮ್ಮ ನೀನು? ಹಾಂ ಭಟ್ರ, ಆರಾಮದೀವಿ ನೋಡ್ರಿ. ನಿಮ್ಮ ದಯೆ, ನಿಮ್ಮ ಆಶೀರ್ವಾದದಿಂದ ನಮ್ಮ ಮನ್ಯಾಗ ಎಲ್ಲರೂ ಆರಾಮದೀವಿ ನೋಡ್ರಿ. ಏನಪ್ಪ ಸಾಗರ್, ಆರಾಮದಿಯಾ? ಹಾಂ ಭಟ್ರ, ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ? ಹಾಂ ಅಪ್ಪ, ನಾವು ಆರಾಮದೀವಿ ನೋಡು. ಏನು ಈ ವರ್ಷನಾದರೂ ನಮ್ಗೆ ಮದುವೆ ಊಟ ಹಾಕಿಸ್ತೇನೆ ಏನಿಲ್ಲಪ್ಪ? ಹಾಕ್ಸನ್ರಿ ಭಟ್ರ, ಅದರಲ್ಲಿ ಏನೈತಿ. ನಿನ್ನೊಂದು ಮದುವೆ ಆಗ್ಬಿಟ್ರೆ ನಿಮ್ಮ ಮನ್ಯಾಗ ನಿಮ್ಮ ಡ್ಯಾಡಿದು ನಿಮ್ಮ ಮಮ್ಮಿದು ಚಿಂತೆ ಬಗ್ಗೆ ಹರಿದು ಹೋಗ್ಬಿಡುತ್ತೆ ನೋಡಪ್ಪ. ನಿಂದೊಂದು ಚಲೋ ಹುಡುಗಿ ಸಿಕ್ಕು ಒಂದು ಒಳ್ಳೆ ಚಲೋ ಮದುವೆ ಆಗ್ಬಿಡಪ್ಪ ಲಗುನ, ಅದೊಂದು ಚಿಂತೆ ಬಗ್ಗೆ ಹರಿದು ಹೋಗ್ಬಿಡ್ತೈತಿ ನಿಮ್ಮ ಮನ್ಯಾಗ. ಸರಿ ಭಟ್ರೆ. ಏನಿವತ್ತು ಪೂಜೆಗೆಲ್ಲ ತಯಾರಿ ಜೋರಿದೆ ಅಲ್ಲ? ಬಾಬಾ ಬಾಬಾ, ದೇವರಿಗೆ ಏನೇನು ಬೇಕೋ ಎಲ್ಲನೂ ನೀಟಾಗಿ ಇಟ್ಬಿಟ್ಟಿದ್ದೀರಲ್ಲ ಇವತ್ತು, ಚಲೋ ಆಯ್ತು ಬಿಡ್ರಿ. ಹಾಂ ಹೌದ್ರಿ ಸ್ವಾಮ್ಯಾರ, ಎಲ್ಲನೂ ರೆಡಿ ಮಾಡಿಟ್ಟೈತ್ರಿ. ಎಲ್ಲರೂ ಇದ್ದೀರಲ್ಲ, ಪೂಜೆನ ಸ್ಟಾರ್ಟ್ ಮಾಡ್ಬೋದಾ? ಒಂದು ನಿಮಿಷ ಸ್ವಾಮ್ಯಾರ. ಸಾಗರ್, ಹೋಗಿ ಖುಷಿನ ಕರ್ಕೊಂಬ ಹೋಗು. ಸರಿ ರೆಡಿ. ಖುಷಿ ಮೇಡಮರ, ಬ್ಯಾಡ್ರಿ ಪ್ಲೀಸ್ ರೀ, ನಂಗೆ ಈ ಸ್ಯಾರಿ ಎಲ್ಲ ಬ್ಯಾಡ್ರಿ, ಅದು ಇಷ್ಟು ಕಾಸ್ಟ್ಲಿದಾ, ಬ್ಯಾಡ್ರಿ ಮೇಡಮರ ಪ್ಲೀಸ್ ರೀ. ನೇತ್ರ, ನೀ ಸುಮ್ಮನೆ ನಾನು ಹೇಳಿದ್ ಕೇಳ್ತೀಯಲ್ಲ, ಇವಾಗ ಏನಾದರೂ ನೀನು ಹೊರಗಡೆ ಬರಲಿಲ್ಲ ನೋಡಲಿ, ಸ್ಯಾರಿ ಎಷ್ಟು ಚೆನ್ನಾಗಿದೆ. ನೀನೇನಾದರೂ ಇವಾಗ ಇದೇ ಸ್ಯಾರಿನಲ್ಲಿ ಪೂಜೆಗೆ ಬರಲಿಲ್ಲ ಅಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ, ಹೋಗ್ಬಿಟ್ಟು. ಅಯ್ಯೋ ಆ ಥರ ಎಲ್ಲ ಹೇಳಬೇಡ್ರಿ. ಸರಿ ಆಯ್ತು ತಗೋರಿ, ಬರ್ತೀನಿ. ನೋಡು ಎಷ್ಟು ಚೆನ್ನಾಗಾಗಿದೆ ಸ್ಯಾರಿ, ಬಾ ಅಂತ ಅಂದರೆ ಹೆಂಗೆ ಮಾಡ್ತೀಯ? ಬಾಬಾ, ಆಲ್ರೆಡಿ ಪೂಜೆ ಮಾಡೋದಕ್ಕೆ ಭಟ್ರು ಬಂದಿರ್ಬೋದು, ಬಾ ಹೋಗೋಣ. ಸರಿ. ಅಕ್ಕ ಅಕ್ಕ, ಅಲ್ಲಿ ಬೇಗ ಬಾ ಅಕ್ಕ, ಸ್ವಾಮಿಯರು ಬಂದಿದ್ದಾರೆ, ಕರೆಯಾಕೊಂತಾರ. ಸಾಗರ್, ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್ ಅಕ್ಕ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ನಿನಗೇನಕ್ಕ, ಯಾವ ಥರ ಸ್ಯಾರಿ ಹಾಕ್ಕೊಂಡ್ರು ಸಖತ್ತಾಗಿ ಕಾಣಿಸ್ತೀಯ. ಥ್ಯಾಂಕ್ ಯು ಸಾಗರ್. ಅಕ್ಕ, ಅಲ್ಲಿ ಸ್ವಾಮಿಯರು ಬಂದು ಭಾಳ ಹೊತ್ತಾಯ್ತು, ಹೋಗಕ್ಕ ಲಗುನ. ಅವ್ರಿಲ್ಲಿ ನೇತ್ರ ಅವ್ರು ಕಾಣಿಸ್ತಾನೆ ಇಲ್ಲಲ್ಲ. ಬರ್ತಾ ಇದ್ದಾಳೆ, ನೀ ಅವಳನ್ನ ಕರ್ಕೊಂಬರ್ತೀಯ, ನಾ ಹೋಗಿರಲ್ಲ ಮುಂದೆ. ಸರಿ ಅಕ್ಕ, ನೀವು ಹೋಗಿರೋಲ್ಲ ಪೂಜೆ ಹತ್ರ, ನಾ ಅವ್ರನ್ನ ಕರ್ಕೊಂಬರ್ತೀನಿ. ಸರಿ. ಇವರೇನು ನೇತ್ರ ಅವರು ಇನ್ನೂ ಕಾಣಿಸ್ತಾನೆ ಇಲ್ಲಲ್ಲ? ನೇತ್ರ, ನೀವಾ? ಯಾಕೆ ಸಾಗರ್ ಅವರೇ ಹೀಗೆ ಕೇಳ್ತಾ ಇದ್ದೀರಾ? ನೇತ್ರ, ಈ ಸ್ಯಾರಿನಲ್ಲಿ ನೀನು ಸಖತ್ತಾಗಿ ಕಾಣಿಸ್ತಾ ಇದೆಯಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇವತ್ತು ನಿನಗೆ ಗ್ಯಾರಂಟಿ ದೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಅಜ್ಜಿ ಹತ್ರ ಹೋಗಿ ದೃಷ್ಟಿ ತೆಗೆಸ್ಕೊ, ಸರಿನಾ? ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ, ಅದಕ್ಕೆ ಹೇಳಿದ್ದು. ಸರಿ ಸಾಗರ್ ಅವರೇ. ಸಾಗರ್ ಅವರೇ, ಯಾಕೆ ಇಷ್ಟು ಹತ್ರ ಬರ್ತಾ ಇದ್ದೀರಾ? ಅಣ್ಣ, ನೀನು ಇಲ್ಲಿದೆಯಾ? ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಕರೀತಾ ಇದ್ದಾರೆ. ಹೌದಾ? ಸರಿ ಸರಿ, ನಾ ಬರ್ತೀನಿ. ಬೇಗ ಹೋಗೋಣ, ಕರೀತಾ ಇದ್ದಾರೆ. ನೇತ್ರ ಅವರೇ, ನಾನು ಅಲ್ಲಿ ಪೂಜೆ ಕಡೆ ಹೋಗಿರ್ತೀನಿ, ನೀವು ಅಲ್ಲೇ ಬಂದುಬಿಡಿ. ಸರಿ ಸಾಗರ್ ಅವರೇ. ವಾವ್ ನೇತ್ರ ಅವರೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ನೀವು ಇವತ್ತು. ಸಾರಿನಲ್ಲಿ ಮಸ್ತ್ ಕಾಣಿಸ್ತಾ ಇದ್ದೀರಾ ನೀವು. ಹೌದಾ ನಿತಿನ್, ಥ್ಯಾಂಕ್ ಯು. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸ್ತಾ ಇದೆ. ಎಷ್ಟು ಕ್ಯೂಟ್ ಆಗಿದ್ದೀರಲ್ಲ. ವಾವ್ ನೇತ್ರ ಅವರ, ಇದು ಇವತ್ತೇನೋ ಒಂಥರ ಫೀಲ್ ಆಗ್ತಾ ಇದೆ. ನೇತ್ರ ಅವರನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ಸ್ಯಾರಿನಲ್ಲಿ, ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಮುದ್ದಾಗಿದ್ದಾರೆ. ವಾವ್, ಫಸ್ಟ್ ಟೈಮ್ ಏನೋ ಒಂಥರ ಫೀಲ್ ಆಗ್ತಾ ಇದೆ ನನಗೆ. ನಿತಿನ್ ಅವರೇ, ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ?
ಹಾಂ ಏನಿಲ್ಲ ನೇತ್ರ ಅವರೇ, ನಿಮ್ಮನ್ನು ಫಸ್ಟ್ ಟೈಮ್ ಸ್ಯಾರಿನಲ್ಲಿ ನೋಡಿದೆಲ್ಲ, ಅದಕ್ಕೋಸ್ಕರ ಹಾಗೆ ನಿಂತ್ಬಿಟ್ಟೆ. ನಿತಿನ್, ನಿಂಗೆ ಒಳಗಡೆ ಅಲ್ಲಿ ಕರಿತಾ ಇದ್ದಾರೆ ಪೂಜೆ ಕಡೆ. ನನ್ಗ ಹೌದು ನಿತಿನ್, ನಿಂಗೆ ಕರಿತಾ ಇದ್ದಾರೆ, ಹೋಗ್ಬೇಕಂತೆ ನೋಡು. ಏನು ಫುಲ್ಲು ರೆಡಿಯಾಗಿ ನಿಂತ್ಬಿಟ್ಟಿದೆಯಾ? ಇದೇ ನಿಮ್ಮ ಮನೇನಾ ಅಥವಾ ನಿಮ್ಮ ತಾತನ ಮನೇನಾ ಈ ಥರ ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ? ನಾಚಿಕೆ ಆಗಲ್ಲ ನಿಂಗೆ? ಕೃತಿಯವರೇ, ನೀವು ಸರಿಯಾಗಿ ಮಾತಾಡಿ, ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ನೋಡಿ, ನಾನೇನು ಈ ಸ್ಯಾರಿ ಹಾಕೋತೀನಂತ ಅಂದಿರಲಿಲ್ಲ. ಖುಷಿ ಮೇಡಮ್ ಅವರೇ ಫೋರ್ಸ್ ಮಾಡಿ ಉಡಿಸಿದ್ದು. ನನಗೆ ಈ ಸ್ಯಾರಿ ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟನೇ ಇಲ್ಲಾಗಿತ್ತು. ಅವರೇನೋ ಉಟ್ಕೋ ಅಂತಂತಾರೆ, ನಿನಗೆ ನಾಚಿಕೆ ಆಗಲ್ವಾ? ಇಂಥ ಈ ಸ್ಯಾರಿನ ನಿನ್ನ ಲೈಫಲ್ಲೇ ನೀನು ಇಡೀ ಲೈಫ್ ದುಡಿದ್ರೂ ಇಂಥದ್ದೊಂದು ಸ್ಯಾರಿ ತೊಗೊಳೋದಕ್ಕೆ ಆಗಲ್ಲ ನಿನ್ನ ಕೈಲಿ. ಗೊತ್ತಾ ನಿನಗೆ? ಈ ಸ್ಯಾರಿ ರೇಟ್ ಏನಂತ? ಇನ್ನೊಬ್ಬರ ಸ್ಯಾರಿನ ಈ ಥರ ಉಟ್ಕೊಳ್ಳೋದಕ್ಕೆ ಛೀ, ಏನನ್ಸಲ್ಲ ನಿನಗೆ? ಏನು ಈ ಸ್ಯಾರಿ ಉಟ್ಕೊಂಡು ನಿತಿನ್ ನನ್ನ ಬಲೆಗೆ ಬೀಳ್ತಾರಾ ಅಥವಾ ಸಾಗರ್ ಬೀಳ್ತಾನೋ ಅಂತ ಏನು ಇಲ್ಲಿ ಇಟ್ಕೊಂಡು ನೋಡ್ತಾ ಇದೀಯಾ? ನಿನ್ನ ಬಲೆಗೆ ಯಾರು ಬೀಳೋದಿಲ್ಲ ಇಲ್ಲಿ, ನೆನ್ಪಿಟ್ಕೋ. ಈಗ ಹೋಗಿ ಈ ಸ್ಯಾರಿನ ಬಿಚ್ಚಿ ನಿನ್ನ ಡ್ರೆಸ್ ಹಾಕೊಂಡು ಬಾ. ಏನಾದರೂ ಈ ಸ್ಯಾರಿನಲ್ಲಿ ಅಲ್ಲಿಗೆ ಏನಾದರೂ ಬಂದೆ ಅಂದರೆ ಮತ್ತೆ ನಿನ್ನ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ. ನಿನ್ನಂಥ ಹುಡುಗಿಯರದು ಇದೇ ಹಣೆ ಬಾರ ಅಂತ ಅನಿಸುತ್ತೆ. ಯಾರಾದರೂ ಚೆನ್ನಾಗಿರೋರು ಮನೆಯಲ್ಲಿರೋರನ್ನ ಬುಟ್ಟಿಗೆ ಹಾಕೊಂಡು ಬಿಡೋದು, ನೈಸ್ ಮಾಡಿ ಒಂದೆರಡು ಕೆಲಸ ಮಾಡಿಬಿಡೋದು ಅವ್ರ ಕೈ ಕೆಳಗಡೆ. ಆಮೇಲೆ ಅವರು ಒಂದು ಸ್ವಲ್ಪ ಏನಾದರೂ ಅಯ್ಯೋ ನೇತ್ರ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ನೀವು, ತಗೋ ಈ ಸ್ಯಾರಿ ಉಟ್ಕೋ ಅಂತ ಅಂದ ತಕ್ಷಣ ಅವ್ರು ಕೊಟ್ಟಿರೋ ಸ್ಯಾರಿನ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಉಟ್ಕೊಂಡು ನಿಂತ್ಕೊಂಡ್ಬಿಡೋದು. ಛೀ ಕೃತಿಯವರೇ, ಈ ಥರ ಎಲ್ಲ ಮಾತಾಡಬೇಡಿ, ನಂಗೆ ಭಾಳ ಹರ್ಟ್ ಆಗುತ್ತೆ, ಪ್ಲೀಸ್. ಛೀ, ನಿನ್ನ ಜೊತೆ ಏನು ಮಾತಾಡೋದು? ನಿಮ್ಮ ಮನೇಲಿ ಇದನ್ನೇ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಇನ್ನೊಬ್ರು ಮನೆಗೆ ಹೋಗಿ ಬಿಟ್ಟು ಊಟ ಮಾಡ್ಕೊತ ಕೂತ್ಕೊಳ್ಳೋದು, ಆರಾಮಾಗಿ ಏನು ಮಸ್ತ್ ಊಟ ಸಿಗುತ್ತೆ 3 ಹೊತ್ತು. ಈ ಥರ ಕಾಸ್ಟ್ಲಿ ಸ್ಯಾರಿ ಬಟ್ಟೆಗಳೆಲ್ಲ ಸಿಗುತ್ತೆ ಉಟ್ಕೊಳ್ಳೋದಕ್ಕೆ. ಮತ್ತಿನ್ನೇನು ಮಾಡ್ತೀಯ? ಬಂದಿಲ್ಲೇ ಇರ್ತೀಯ. ಇನ್ನೊಂದೆರಡು ದಿನ ಹಿಂಗೆ ಇವರೇನಾದರೂ ಇರು ನೇತ್ರ ಅಂತ ಅಂದ್ಬಿಟ್ರೆ ಇಲ್ಲೇ ಠಿಕಾಣಿ ಉಡಂಗಿದೆಯಾ ನೀನು? ಯಾಕೆ ಕೃತಿಯವರೇ ಇಷ್ಟೆಲ್ಲ ಹರ್ಟ್ ಮಾಡೋಂಗೆ ಮಾತಾಡ್ತೀರಾ? ನನ್ನ ಮನಸ್ಸಲ್ಲಿ ಅದೇನೂ ಇಲ್ಲನೇ ಇಲ್ಲ. ನಿಜವಾಗ್ಲೂ ಖುಷಿಯವರು ಉಟ್ಕೊಂತ ಅಂದಿದ್ದ ಉಟ್ಕೊಂಡಿದ್ದು ನಾನು, ಇಲ್ಲಾಂದರೆ ನಾನು ಉಟ್ಕೋತಾನೆ ಇಲ್ಲಾಗಿದ್ದೆ. ಅವ್ರಿಗೇನೋ ಬುದ್ಧಿ ಇಲ್ಲ ಉಟ್ಕೊಂತಂತಾರೆ, ನಿನ್ನ ಬುದ್ಧಿ ಏನು ಸಗಣಿ ತಿನ್ನೋದಕ್ಕೆ ಹೋಗಿತ್ತೇನು? ಇವಾಗ ಹೋಗಿ ಮೊದಲು ಆ ಸ್ಯಾರಿ ಚೇಂಜ್ ಮಾಡಿ ನಿನ್ನ ಡ್ರೆಸ್ನಲ್ಲಿನೇ ಬಾ. ಏನೋ ಅದನ್ನು ಬಿಟ್ಟು ಏನಾದರೂ ಇದೇ ಸ್ಯಾರಿನಲ್ಲಿ ಬಂದು ನನ್ನ ಸಾಗರ್ ಮುಂದೆ ಏನಾದರೂ ಪೋಸ್ ಕೊಟ್ಕೊಂತ ನಿಂತೆ ಅಂದ್ರೆ, ಅದನ್ನೇನಾದರೂ ನಾನು ನೋಡಿದೆ ಅಂದ್ರೆ ನಿಂದು ಇಡೀ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ, ಹುಷಾರ್.